ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಳಪತಿಗಳ ಒಂಟಿ ಹೋರಾಟ. ದೆಹಲಿ ಅಂಗಳ ತಲುಪಿದ ಬಿಡದಿ ಪಾದಯಾತ್ರೆ. ಜೆಡಿಎಸ್ ಪ್ರತ್ಯೇಕ ಹೋರಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಮುಂದಾದ ಬಿಜೆಪಿ. ಬಿಡದಿ ಟೌನ್ಶಿಪ್ಗೆ ದಳಪತಿಗಳ ಒಂಟಿ ಹೋರಾಟ. ದೆಹಲಿ ಅಂಗಳ ತಲುಪಿದ ಬಿಡದಿ ಪಾದಯಾತ್ರೆ. ಜೆಡಿಎಸ್ ಪ್ರತ್ಯೇಕ ಹೋರಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಮುಂದಾದ ಬಿಜೆಪಿ. ಜೆಡಿಎಸ್ ಜೊತೆ ಮಾತುಕತೆಗೆ ಮುಂದಾದ ಬಿಜೆಪಿ ನಾಯಕರು. ಮಾತುಕತೆ ನಡೆಸೋ ಜವಾಬ್ದಾರಿ ಹೊತ್ತ ಆರ್ ಅಶೋಕ್. ಜವಾಬ್ದಾರಿ ಹೊತ್ತು ದೆಹಲಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಯಾಣ. ಕೇಂದ್ರ ಮಂತ್ರಿ ಕುಮಾರಸ್ವಾಮಿಯ ಜೊತೆ ಚರ್ಚೆ ಮಾಡಲಿರುವಂತಹ ಅಶೋಕ್ ಇವತ್ತು ದೆಹಲಿಯಲ್ಲಿ ಉಭಯ ನಾಯಕರ ಮಧ್ಯೆ ಚರ್ಚೆ ಸಾಧ್ಯತೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಈಗಾಗಲೇ ದಿನಾಂಕವೂ ಕೂಡ ಘೋಷಣೆ ಮಾಡಿರುವಂತಹ ಜೆಡಿಎಸ್ ಒಟ್ಟಿಗೆ ಹೋರಾಟ ಮಾಡುವ ಬಗ್ಗೆ ಒಲವು ತೋರಿಸುತ್ತಿರುವ ಕೇಸರಿ ಪಡೆ. ಮೈತ್ರಿ ಪಾರ್ಟಿಗಳು ಏನೇ ಹೋರಾಟ ಮಾಡೋದಿದ್ರು ಜೊತೆಯಾಗಿ ಮಾಡೋಣ, ಗುಟ್ಟಾಗಿ ಒಬ್ಬೊಬ್ಬನೇ ಮಾಡ್ಕೊಳ್ಳೋದು ಬೇಡ, ಮೈತ್ರಿ ಆಗಿದ್ದೀವಿ ಎಲ್ಲವನ್ನೂ ಕೂಡ ಜಂಟಿಯಾಗಿ ಮಾಡೋಣ ಅಂತೇಳಿ ಬಿಜೆಪಿಗೊಂದು ಆಸೆ. ಜೆಡಿಎಸ್ಸಿಗೆ ಅದ್ರ ಬಗ್ಗೆ ಆಸಕ್ತಿನೂ ಇಲ್ಲ, ಅದ್ರ ಬಗ್ಗೆ ಇಂಟ್ರೆಸ್ಟೂ ಇಲ್ಲ. ಯಾರು ಬರ್ತಾರೋ ಬಿಡ್ತಾರೋ, ಬಿಡದಿ ಹೋರಾಟದಲ್ಲಿ ನಮ್ಮ ಪ್ರತ್ಯೇಕವಾದಂತಹ ಪಾತ್ರವನ್ನು ತೋರಿಸ್ತೀವಿ. ಕಾರಣ, ಬಿಡದಿ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದು ಕುಮಾರಸ್ವಾಮಿ, ಬಿಡದಿ ಹೋರಾಟಕ್ಕೆ ಜೀವ ತುಂಬಿದ್ದು ಕುಮಾರಸ್ವಾಮಿಯ ಜೆಡಿಎಸ್, ಬಿಡದಿ ಹೋರಾಟಕ್ಕೆ ಬೀದಿಗಿಳಿದು ರೈತರು ಪ್ರತಿಭಟನೆ ಮಾಡೋದಕ್ಕೆ ಸ್ಫೂರ್ತಿಯಾಗಿದ್ದು ಕುಮಾರಸ್ವಾಮಿಯ ಮಗ ನಿಖಿಲ್ ಕುಮಾರಸ್ವಾಮಿ. ಇವೆಲ್ಲವೂ ಇದ್ದಾಗ ಪ್ರತ್ಯೇಕವಾದಂತಹ ಹೋರಾಟಕ್ಕೆ ಈಗಾಗಲೇ ಜೆಡಿಎಸ್ ಸಜ್ಜಾಗಿದೆ.